ಡಬಲ್ ವರದಿ, ಡಬಲ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಎತ್ತಿಕೊಂಡು ಅದನ್ನ ಫಾಲೋ ಅಪ್ ಮಾಡಿ ಇಂಪ್ಯಾಕ್ಟ್ ಆಗೋವರೆಗೂ ಕೂಡ ಬಿಡೋದಿಲ್ಲ. ಮರಳು ಮಾಫಿಯಾದ ಬಗ್ಗೆ ನಾವು ಅಕ್ರಮದ ಬಗ್ಗೆ ವರದಿಯನ್ನ ಮಾಡಿದ್ವಿ, ಇಂಚಿಂಚು ಮಾಹಿತಿಯನ್ನ ನಾವಿಟ್ವಿ. ಈಗ ರಿಪಬ್ಲಿಕ್ ಕನ್ನಡ ವರದಿಯ ಇಂಪ್ಯಾಕ್ಟ್ ಆಗಿದೆ. ಇಂಪ್ಯಾಕ್ಟ್ ಅಂದ್ರೆ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆದರೆ ಅದು ಇಂಪ್ಯಾಕ್ಟ್ ಆಗೇ ಆಗತ್ತೆ. ಸ್ಯಾಂಡ್ ಮಾಫಿಯಾ ವರ್ಸಸ್ ರಿಪಬ್ಲಿಕ್ ಕನ್ನಡ ಅನ್ನೋ ರೀತಿಯಲ್ಲಿತ್ತು. ಆನೇಕಲ್ನ ಕರ್ಪೂರು ಕೆರೆ, ಯಾದಗಿರಿಯ ಕೆರೆ ಬಗ್ಗೆಯೂ ಕೂಡ ನಾವು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಟ್ವಿ. ಅಕ್ರಮದ ಎಳೆಯನ್ನು ಕೂಡ ನಾವು ಬಿಚ್ಚಿಡುವ ಕೆಲಸ ಮಾಡಿದ್ವಿ. ಈಗ ಇಂಪ್ಯಾಕ್ಟ್ ಆಗಿದೆ. ಡಬಲ್ ವರದಿ, ಡಬಲ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡದ ವರದಿಯ ಮೆಗಾ ಇಂಪ್ಯಾಕ್ಟ್. ಸ್ಯಾಂಡ್ ಮಾಫಿಯಾದ ಬಗ್ಗೆ ನಾವು ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿ ಈಗ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ, ಅಕ್ರಮದ ವರದಿಯನ್ನ ಕೇಳಿದ್ದಾರೆ. ಮತ್ತೆ ಎಲ್ಲೆಲ್ಲಿ ಏನೇನಾಗಿದೆ, ಮತ್ತೆ ಯಾರ್ಯಾರು ಇಲ್ಲಿ ಲೈಸೆನ್ಸ್ ಇಲ್ಲದೆ ಮರಳು ಮಾಫಿಯಾ ಮಾಡ್ತಾ ಇದ್ರು, ಪರ್ಮಿಟ್ಗಳನ್ನಿಲ್ಲದೆ ವೆಹಿಕಲ್ಗಳನ್ನ ಓಡಿಸ್ತಾ ಇದ್ರು, ಅಂಥವರ ವಿರುದ್ಧ FIR ದಾಖಲು ಮಾಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಮಣ್ಣು ಸಾಗಾಟ ಮಾಡುವ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ವರದಿ ಮಾಡಿದ ಬಳಿಕ ಇವತ್ತು ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ನನ್ನ ಜೊತೆ ರಾಘವನ್ ಅವರಿದ್ದಾರೆ. ಅವರು ಇವತ್ತು ಸಾಕಷ್ಟು ಮಾಹಿತಿಯನ್ನು ಪಡೆದಿದ್ದಾರೆ. ಸರ್, ಈಗ ತಾವು ಇಲ್ಲಿಗೆ ಭೇಟಿ ಕೊಟ್ಟಿದ್ರಿ, ಅಧಿಕಾರಿಗಳನ್ನು ಮಾಹಿತಿ ಕೇಳಿದರೆ ರಿಪಬ್ಲಿಕ್ ಕನ್ನಡ ಕಳೆದ ಒಂದು ವಾರದಿಂದ ನಿರಂತರವಾಗಿ ವರದಿ ಮಾಡಿದೆ. ಸರ್, ಇಲ್ಲಿ ಸಾಕಷ್ಟು ಮಣ್ಣು ಹೋಗಿದೆ, ಜೊತೆಗೆ ಮರಳನ್ನು ರಾತ್ರಿ ಸಮಯದಲ್ಲಿ ಈಗಲೂ ಕೂಡ ಸಾಗಾಟ ಮಾಡ್ತಿದ್ದಾರೆ. ಏನು ಕ್ರಮ ಆಗುತ್ತೆ ಸರ್? ಸೊ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಯಾರೂ ಆ ಥರ ಮಣ್ಣು ತೊಗೊಂಡೋಗೋಕ್ಕೆ ಅಧಿಕಾರ ಇಲ್ಲ. ಇಲಾಖೆಯಿಂದ ಪರ್ಮಿಷನ್ ಕೊಟ್ಟಿರೋದು ಹೂಳು ತೆಗೆಯೋದಕ್ಕೆ, ಅದು ಮಾತ್ರ ತೊಗೊಂಡೋಗ್ಬೇಕು. ಈ ಥರ ಜಾಸ್ತಿ ಡೆಪ್ ತೊಗೊಂಡೋದ್ರಿಂದ ಪೊಲೀಸ್ ಸ್ಟೇಷನ್ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದೆ. ಬಟ್ ಏನು FIR ಹಾಕಿಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ಈಗ ಅದಕ್ಕೂ ಕ್ರಮ ತಗೊಂಡು ಅಷ್ಟಂತ. ಸರ್, ಇಲ್ಲಿ ನೀವು ಭೇಟಿ ಕೊಟ್ಟಿದ್ದೀರಾ, ಈಗ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ಕೊಂತಿದ್ದಾರೆ. ಇದುವರೆಗೂ 8 ದಿನ ಆಗಿದೆ ಸರ್. ಸಣ್ಣ ನೀರಾವರಿ ಇಲಾಖೆ ಅವರು ದೂರು ಕೊಡಬೇಕಾಗಿತ್ತು. ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಏನೋ ದೂರು ದಾಖಲೆ ಕೊಟ್ಟಿದ್ದಾರೆ. ಅವತ್ತು ನಾನು ಬೆಳಗಾಮಲ್ಲಿದ್ದೆ, ಅಲ್ಲಿಂದಾನೇ ಇವ್ರ ಹತ್ರ ಮಾತಾಡಿ ದೂರು ಕೊಟ್ಟಾಗಿದೆ. ಬಟ್ ಅಲ್ಲಿ ಏನು ಕ್ರಮ ಆಗಿದೆ ಅಂತ ಗೊತ್ತಿಲ್ಲ. ಈಗ ಮತ್ತೆ ಹೋಗ್ತಾರೆ, ನಮ್ಮ ಮೇಡಬಲ್ಲಿ ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು. ಮೊನ್ನೆ ರಾತ್ರಿನೂ ಕೂಡ ಮಣ್ಣನ್ನು ಸಾಗಾಟ ಮಾಡಿದ್ದಾರೆ ಇಲ್ಲಿಂದ. ಮತ್ತೆ ಈಗ ಮರಳನ್ನು ಸಾಗಾಟ ಮಾಡಿದ್ದಾರೆ. ಅಲ್ಲ, ಮರಳು ಸಾಗಾಟ ಮಾಡಿದ್ದಾರೆ, ಅದು ನೈಟ್ ಮಾಡಿರೋದು ಗೊತ್ತಾಗಿರಲ್ಲ ನಮ್ಮ ಅಧಿಕಾರಿಗಳಿಗೆ. ಸೊ ಆ ಥರ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಏನಾದ್ರು ಇದ್ದರೆ ಅದನ್ನು ಸೇರಿಸಿ ನಾವು ಕಂಪ್ಲೇಂಟ್ ಇನ್ನೊಂದ್ಸರಿ ರಿಜಿಸ್ಟರ್ ಮಾಡ್ತೀವಿ. ಯಾರು ಮಣ್ಣ ಸಾಗಾಟ ಮಾಡಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ರಿಪಬ್ಲಿಕ್ ಕನ್ನಡದ ಬಳಿ ದಾಖಲೆಗಳಿದೆ. ಜೊತೆಗೆ ತುಂಬ ಫಾಲೋ ಮಾಡಿದ್ದೀವಿ ನಾವು ಇದನ್ನು. ಅಂದರೆ ಇದು ಕೆರೆ ಉಳಿವಿಗಾಗಿ ಒಂದು ಆಗಬೇಕಾಗಿರುವಂಥದ್ದು. ಸರ್, ಒಳ್ಳೆ ಕೆಲಸ ಮಾಡಿದ್ರೆ ದಯಮಾಡಿ ಡಾಕ್ಯುಮೆಂಟ್ಸ್ ಕೊಡಿ, ಅಕ್ಷರ ತೊಗೊಳ್ಳೋಣ. ಸರ್, ಈಗ ಇವತ್ತು ಕೆರೆ ಒಳಗಡೆ ರಾತ್ರಿ ಬರಬೇಕಾದ್ರೆ ಈಗ ಏನು ಕ್ರಮ ಆಗ್ಬೋದು ಸರ್? ಅಂದರೆ ಏನು ಮಾಡ್ಬೋದು, ಅಂದರೆ ಈಗ ಸೇಫ್ಟಿಗೋಸ್ಕರ ಏನು ಮಾಡಬೇಕನ್ನೋದು ಸರ್? ಟ್ರೆಂಚ್ ಒಂದು ಮಾಡ್ತೀವಿ, ಒಳಗಡೆ ವೆಹಿಕಲ್ ಬರ್ದಂಗೆ ಇವತ್ತೇ ಟ್ರೆಂಚ್ ಮಾಡೋಕ್ಕೆ ಹೇಳಿದ್ದೀನಿ. ಸೊ ಟ್ರೆಂಚ್ ಮಾಡಿ ನಮ್ಮ ಇಲಾಖೆಯಿಂದ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಈ ಎಷ್ಟು ಅನುಮತಿ ಕೊಟ್ಟಿದೆ? ಹೆಚ್ಚು ತೆಗೆದಿದೆ, ಈಗ ಏನು ಆಗಬೇಕಾಗಿತ್ತು ಸರ್? ಇಲ್ಲ ಅಂದರೆ ನಮ್ದು ಇನ್ನೊಂದು ವಿಂಗ್ ಇದೆ, ಕೆರೆ ಸಂರಕ್ಷಣಾ ಪ್ರಾಧಿಕಾರ ಅಂತ ಇದೆ. ಸೊ ಅದರಲ್ಲಿ ಅನುಮತಿ ಕೊಟ್ಟಿದ್ದಾರೆ. ಅವರು ಅನುಮತಿ ಕೊಟ್ಟಿರೋದು 0.45 ಮೀಟರ್ಸ್ ಡಿಪ್ತಿಗೆ ಹೂಳು ತೆಗಿಯೋಕ್ಕೆ ಮಾತ್ರ. ಈ ಒರಿಜಿನಲ್ ಸಾಯಿಲ್ ಇದೆಯಲ್ಲ, ಮದರ್ ಅರ್ಥನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬಾರ್ದು. ಆಮೇಲೆ ಬಂಡಿಂದ 30 ಮೀಟ್ರು ಬಿಟ್ಟು ಮುಂದೆ ತಗೋಬೇಕು. ಆ ಥರ ಸುಮಾರು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಸೊ ವೈಲೇಟ್ ಮಾಡಿರೋದು ಗೊತ್ತಾಗ್ತಾ ಇದೆ. ಅದ್ರ ಪ್ರಕಾರ ಈಗ ಆಲ್ರೆಡಿ ಆಕ್ಷನ್ ತೊಗೊಂಡಿದ್ದಾರೆ. ಸೊ ಅದನ್ನು ಪರ್ಸ್ಯೂ ಮಾಡ್ತೀವಿ. ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಗೊತ್ತಾಗಿಲ್ಲ ಅಲ್ಲ ಸರ್, ಗೊತ್ತಾದಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಕೊಟ್ಟಾಗ ಅಧಿಕಾರಿಗಳು ಯಾಕೆ ಎಚ್ಚೆತ್ಕೊಂಡಿಲ್ಲ? ನಮ್ಮ ಹತ್ರ ಎಲ್ಲ ದಾಖಲಾತಿದೆ. ಈಗ ಇಲ್ಲ ಸರ್, ಗೊತ್ತಿದೆ. ಆಯಿತು, ಈಗ ಆಗೋದಾಗಿದೆ. ಬಟ್ ಈಗ ಆಕ್ಷನ್ ಅಂತೂ ತೊಗೊತೀವಿ. ಹಾಗಾಗಿ ನಾನು ನೋಡೋಣ ಅಂತ ಬಂದಿದ್ದು ಬೆಳಗ್ಗೆನೆ. ಸೊ ಈಗ ಇಮಿಡಿಯೇಟ್ ನಮ್ಮ AW ಅಲ್ಲೇ ಹೋಗ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋದ ಏನು ಆಕ್ಷನ್ ತೊಗೊಂಡಿದ್ದಾರೆ ಗೊತ್ತಾಗುತ್ತೆ. ಇದರಲ್ಲಿ ಯಾರನ್ನು ರಕ್ಷಣೆ ಮಾಡೋ ವಿಚಾರ ಬೇಡ ಸರ್, ದಯವಿಟ್ಟು. ಇಲ್ಲ ಸರ್, ಖಂಡಿತ ಸರ್. ತಾವು ಬಂದಿದ್ದೀರಿ, ಬರ್ತಿರ್ಲಿಲ್ಲ. ಇಲ್ಲಿಗೆ ಇರೋದು ಡೌಟ್ ಏನಂತ ಹೇಳಿದ್ರೆ ಸರ್, ಇಲ್ಲಿ ಕೆಲವು ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಮೇಲೆ ಸಾಕಷ್ಟು ಆರೋಪ. ಸ್ಥಳೀಯ ಜನಪ್ರತಿನಿಧಿಗಳ ಬಗ್ಗೆ ನಾನು ಕ್ವಶನ್ ಮಾಡೋಕ್ಕಾಗೋದಿಲ್ಲ. ಬಟ್ ನನ್ನ ಇಲಾಖೆ ಅಧಿಕಾರಿಗಳು ಯಾವ ಥರ ಕಾರ್ಯ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಕೂಲಂಕುಷವಾಗಿ ಪರಿಶೀಲಿಸಿ. ಮೊನ್ನೆ ನಾವು ವರದಿ ಮಾಡಿದಾಗ ಸ್ಥಳಕ್ಕೆ ಬಂದಿದ್ರು ಸರ್ ಅಧಿಕಾರಿಗಳು. ಅವತ್ತು ಹೇಳಿದ್ರು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಅದಾದ ಬಳಿಕ ಯಾರು ಕೂಡ ಅಡ್ರೆಸ್ ಇಲ್ಲ ಕಡೆಗೆ. ನಾವು ಡೈಲಿ ಬರ್ತಾ ಇದೀವಿ, ನಾವು ಫಾಲೋ ಮಾಡ್ತಿದ್ವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವತ್ತೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೆ ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋ ಕಾಪಿನೂ ನಾನು ಕಳಿಸಿದ್ದಾರೆ. ಕಂಪ್ಲೇಂಟ್ ಕೊಟ್ಟು 8 ದಿನ ಆಗಿದೆ ಸರ್, ಇನ್ನೂ FIR ಆಗಿಲ್ಲ. ಅದಕ್ಕೆ ಇವತ್ತು ಮತ್ತೆ ಕಳಿಸ್ತಾ ಇದ್ದೀನಿ. ಇವತ್ತು ಹೋಗ್ತಾರೆ. ಇದು ಹಿರಿಯ ಅಧಿಕಾರಿಗಳ ಮಾತು. ಈಗಾಗಲೇ ಏನು ಈ ಒಂದು ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೂ ನಾವು ಕೂಡ ಸುಮ್ಮನೆ ಇರೋದಿಲ್ಲ. ಜೊತೆಗೆ ಕೆರೆಗೂ ಕೂಡ ಸ್ಟ್ರೆಂಚ್ ಹೊಡೆಯೋ ಕೆಲಸ ಮಾಡ್ತೀವಿ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.